ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕದನ ಅನ್ನೋದು ಪ್ರೇಮ್ ಒಂದ್ ರೀತಿ ಎಂದೂ ಮುಗಿಯದ ಯುದ್ಧದ ರೀತಿ ಕಾಣಿಸ್ತಾ ಇದೆ. ಇದಕ್ಕೊಂದು ಅಂತ್ಯನೇ ಇಲ್ಲ ಅಂತ. ಯಾಕಂದ್ರೆ ಎಪಿಸೋಡ್ 1, ಎಪಿಸೋಡ್ 2, ವಾಲ್ಯೂಮ್ 1, ವಾಲ್ಯೂಮ್ 2 ಹಾಗೆ ಇದರ ಡೀಟೇಲ್ಸನ್ನು ಇನ್ನಷ್ಟು ಕೊಡ್ತಾ ಇದ್ದೀವಿ. ಈಗ ಮತ್ತೊಂದು ಹಂತ ಅಂದರೆ ಯಾವ ಹಂತ? ಕುರ್ಚಿ ವಾರು ಅಂತ. CM DCM ನಡುವೆ ನೇರ ಕುರ್ಚಿ ಫೈಟ್ ಶುರುವಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಧಾನದ ವ್ಯಾಲಿಡಿಟಿ ಮುಗಿದು ಹೋಯಿತು ಅನ್ನೋದು ನಮಗೆ ಸೆಷನ್ ಸ್ಟಾರ್ಟ್ ಆದಾಗಲೇ ಗೊತ್ತಿತ್ತು. ಫಸ್ಟ್ 2 ಡೇಸ್ ಮೇಲೆ ಅಧಿವೇಶನ ಮುಗಿದ ಬೆನ್ನಲ್ಲೇ CM ಮತ್ತು DCM ಆಕ್ಟಿವ್ ಆಗಿ ಪೊಲಿಟಿಕ್ಸಲ್ಲಿ ಪಾಲ್ಗೊಂಡಿದ್ದಾರೆ. ಆತ 5 ವರ್ಷ ನಾನೇ CM, ಹೈಕಮಾಂಡ್ ನನ್ನ ಜೊತೆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಒಪ್ಪಂದದ ಥರದ್ದು ಏನೂ ಆಗೇ ಇಲ್ಲ ಅಂತ. ಇತ್ತ DK ಶಿವಕುಮಾರ್ ನೋಡಿದ್ರೆ 2.5 ವರ್ಷ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಳಿವನ್ನು ಬಿಟ್ಕೊಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ಈ ಹೈಪರ್ ಆಕ್ಟಿವ್ ಪಾಲಿಟಿಕ್ಸು ನಿರೀಕ್ಷೆಯಂತೆ ಸೆಷನ್ ಮುಗಿತಾ ಇದ್ದ ಹಾಗೆ ಸ್ಟಾರ್ಟ್ ಆಗಿದೆ. ಅದರ ಮುನ್ಸೂಚನೆ ಅಂತೂ ಸಿಕ್ಕಿದೆ. ಹೈಕಮಾಂಡ್ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು. ಬಟ್ ಈ ಕ್ಷಣಕ್ಕೆ ನಿಮ್ಗೆ ಅನ್ಸುತ್ತಾ ಈ 1-1.5 ತಿಂಗಳಲ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗುತ್ತೆ ಅಂತ, ಅಥವಾ ಇನ್ನೊಂದಷ್ಟು ಸಮಯವನ್ನು ಬೈ ಮಾಡ್ತಾರೆ ಅಂತ ಅನ್ಸುತ್ತಾ? ಮಮತಾ, ಇಲ್ಲ, ಆದಷ್ಟು ಬೇಗ ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸಹಜವಾಗಿ ಅಧಿವೇಶನ ಇದ್ದಂತಹ ಹಿನ್ನೆಲೆಯಲ್ಲಿ ಖುದ್ದು ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. CM ಮತ್ತೆ DCM ಅವರು ಬ್ರೇಕ್ಫಾಸ್ಟ್ ಮಾಡಿ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅನ್ನುವಂತ ಕೈಯನ್ನ ಮೇಲೆತ್ತಿದ್ರು. ಅದಾದ ಬಳಿಕ ಅಧಿವೇಶನ ಮುಗಿದ ಬೆನ್ನಲ್ಲೇ ಈಗ ಭಿನ್ನಮತೀಯ ಚಟುವಟಿಕೆಗಳು ಒಂದ್ ಕಡೆ ಬಣದಲ್ಲಿ ಪ್ರಾರಂಭ ಆಗಿದೆ. ಮತ್ತೊಂದ್ ಕಡೆ ನೇರವಾಗಿ CM ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಆಗಿರ್ತೀನಿ ಎನ್ನುವ ಮೂಲಕ DK ಶಿವಕುಮಾರ್ ಮತ್ತೆ ಅವರ ಬಣಕ್ಕೆ ಟಕ್ಕರ ಕೊಟ್ಟಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ DK ಶಿವಕುಮಾರ್ ಅವರು ಕೂಡ 2.5 ವರ್ಷದ ಒಪ್ಪಂದ ಆಗಿದೆ ಅನ್ನುವ ಮೂಲಕ ಯಾವುದು ಮುಚ್ಚಿಟ್ಟ ಸತ್ಯ ಅಲ್ಲವನ್ನಂತದನ್ನ ಹೊರಹಾಕಿದ್ದಾರೆ. ಹೀಗಾಗಿ ನೇರವಾಗಿ CM ಮತ್ತೆ DCM ಅವರೇ ಮಾತುಗಳ ಮೂಲಕ ಭಿನ್ನಮತೀಯ ಚಟುವಟಿಕೆಗಳನ್ನ ಮಾಡ್ತಿರೋದ್ರಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲೇಬೇಕು. ಹೀಗಾಗಿ ಬಹುಶಃ ಡಿಸೆಂಬರ್ 28ಕ್ಕೆ ದೆಹಲಿಯಲ್ಲಿ CWC ಸಭೆ ಇದೆ. ಬಹುಶಃ ಅಲ್ಲಿಗೆ ಇಬ್ಬರು ನಾಯಕರನ್ನ ಕರೆಸಿಕೊಂಡು ಒಂದು ಸಂಧಾನ ಮಾಡುವಂತ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ಗೂ ಗೊತ್ತು. ಆ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇಬ್ಬರನ್ನು ಕರೆದು ಸಂಧಾನ ಮಾಡುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಇದು ಕೇವಲ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಒಂದಕ್ಕೆ ಸೀಮಿತ ಆಗಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆಯ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ನೋಡಬೇಕಾಗತ್ತೆ. ಆಮೇಲೆ ಕಾಂಗ್ರೆಸ್ನಲ್ಲಿ 1 ಡಜನ್ನಷ್ಟು ಹಿರಿಯ ಸದಸ್ಯರಿದ್ದಾರೆ. ಮುಖ್ಯಮಂತ್ರಿ ಆಗೋ ಕೆಪಾಸಿಟಿ ಇರೋ ನಾಯಕರಿದ್ದಾರೆ. ಅವ್ರನ್ನ ಬೇರೆ ಕಡೆ ಅಕೊಮೊಡೇಟ್ ಮಾಡಬೇಕಾಗತ್ತೆ. ಯಾರನ್ನು ಹೆಂಗೆ ಅಕೊಮೊಡೇಟ್ ಮಾಡ್ತಾರೆ? ರೆಬಲ್ ನೇಚರನ್ನು ತೋರಿಸದೇ ಇರೋ ರೀತಿ ಹೆಂಗೆ ನೋಡ್ಕೊಳ್ತಾರೆ? ಯಾಕಂದರೆ ಇಂಥದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರೋದಿದೆ. ಮಾಡದೆ ಹೋಗಿ ಕೈ ಸುಟ್ಕೊಂಡು ರಾಜ್ಯವನ್ನು ಕಳ್ಕೊಂಡಿರೋದು ಕೂಡ ಇದೆ. ಕೇರಳ ಎಲೆಕ್ಷನ್ಸ್ ಬೇರೆ ಹತ್ರ ಬರ್ತಾ ಇದೆ. ಸೊ ಏನು ಮಾಡ್ತಾರೆ ಅನ್ನೋದು ಕುತೂಹಲ.